ಸೊ ನೋಡಿ, ಈಗ ಇನ್ನೊಂದು ವಿಚಾರ ಈಗ ಸಿಗ್ತಾ ಇರೋದು, ಮೂಳೆಗಳು ಸಿಕ್ಕ ಬಗ್ಗೆ SIT ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೂರುದಾರ ಗುರುತಿಸಿದಂತಹ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿವೆ ಅನ್ನುವಂಥ ವಿಚಾರ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಕೆಲವು ಮೂಳೆಗಳು ಪತ್ತೆಯಾಗಿವೆ. ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ಇದು. 6ನೇ ಪಾಯಿಂಟ್ ನಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೂಡ ಹೇಳ್ತಾ ಇದ್ರು, ಬೆಳಿಗ್ಗೆ ಹೆಚ್ಚು ಹೊತ್ತು ತಗೊಳ್ತಾ ಇದೆ ಇಲ್ಲಿ ಅಗಿಯುವ ಕಾರ್ಯ. ನಿನ್ನೆಗೆ ಗಮನಿಸಿದ್ರೆ ನಿನ್ನೆ ಇಡೀ ದಿನದಲ್ಲಿ ಮಧ್ಯಾಹ್ನದ ಮೇಲೆ ಒಂದು 12 ಗಂಟೆ ನಂತರ ಉತ್ಖನನ ಸ್ಟಾರ್ಟ್ ಆದ್ರೂ ಕೂಡ 4 ಪ್ಲೇಸ್ಗಳನ್ನ ಕವರ್ ಮಾಡಿದ್ರು. ಬಟ್ ಇವತ್ತು 6ನೇ ಪ್ಲೇಸ್ ನಲ್ಲಿ ಹೆಚ್ಚು ಸಮಯ ವ್ಯಯಿಸ್ತಾ ಇದ್ರೆ, ಹೆಚ್ಚು ಸಮಯ ಹಿಡಿತಾ ಇದೆ ಅನ್ನುವಂಥದ್ದನ್ನ ಏನು ಹೇಳ್ತಾ ಇದ್ರು. ಸೊ ಅದರಿಂದಾಗಿ ಬಹುಶಃ ಅಲ್ಲಿ ಏನಾದ್ರೂ ಒಂದು ಸಿಕ್ಕಿರಬಹುದಾ ಕುರುಹು ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, 6ನೇ ಪ್ಲೇಸ್ ನಲ್ಲಿ ಕೆಲವೊಂದಷ್ಟು ಮೂಳೆಗಳು ಪತ್ತೆಯಾಗಿವೆ ಅನ್ನುವಂಥ ಒಂದು ವಿಚಾರ. ಡೀಟೇಲ್ಸ್ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿರಾಜ್, ಏನೆಲ್ಲ ಸಿಕ್ಕಿದೆ ಈಗ, ಮೂಳೆ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಮತ್ತೆಷ್ಟು ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಅಲ್ಲಿನ ಅಧಿಕಾರಿಗಳು, ಅಲ್ಲಿರುವಂತಹ ಕಾರ್ಯಾಚರಣೆಯಲ್ಲಿ ಇರುವಂತವರು ಏನ್ ಡೀಟೇಲ್ಸ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಏನ್ ಮಾಹಿತಿ ಇದೆ ಪೃಥ್ವಿರಾಜ್? ಸೋಷಲ್ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಪೃಥ್ವಿರಾಜ್, ನಿಮ್ಮನ್ನು ನಾನು ಸಂಪರ್ಕಿಸ್ತೀನಿ. ಸೊ ನೋಡಿ, 6ನೇ ಪಾಯಿಂಟ್ ನಲ್ಲಿ 2 ಎಲುಬುಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಇವತ್ತು ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಈ ಎಕ್ಸ್ಕವೇಷನ್ ಟೈಮ್ ನಲ್ಲಿ 2 ಎಲುಬುಗಳು ಪತ್ತೆಯಾಗಿವೆ 6ನೇ ಪಾಯಿಂಟ್ ನಲ್ಲಿ. ಇವತ್ತು 3ನೇ ದಿನದ ಕಾರ್ಯಾಚರಣೆ. ಮೊನ್ನೆ ನಡೆದಂತಹ ಕಾರ್ಯಾಚರಣೆ ಸಂದರ್ಭದಲ್ಲಿ 5 ಜಾಗಗಳನ್ನು ಅಗದ್ರೂ ಕೂಡ 5 ಜಾಗದಲ್ಲಿ ಏನೂ ಸಿಕ್ಕಿರಲಿಲ್ಲ. ಆದ್ರೆ 6ನೇ ಜಾಗದಲ್ಲಿ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆದಂತಹ ಕಾರ್ಯಾಚರಣೆ ಇದುವರೆಗೂ ಕೂಡ 6ನೇ ಪ್ಲೇಸ್ ನಲ್ಲೇ ಇದ್ದಾರೆ. 6ನೇ ಪ್ಲೇಸ್ ನಲ್ಲಿ ಕಾರ್ಯಾಚರಣೆ ಇನ್ನೂ ಮುಂದುವರಿತಾ ಇದೆ. ಈ 6ನೇ ಪ್ಲೇಸ್ ನಲ್ಲಿ 2 ಎಲುಬುಗಳು ಸಿಕ್ಕಿವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿರಾಜ್, ನಾ ಕೇಳ್ತಾ ಇದ್ದೆ, ಈಗ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಎಲುಬುಗಳು, ಮೂಳೆಗಳು ಸಿಕ್ಕಿವೆ 2 ಅಂತ ಹೇಳ್ತಾ ಇದ್ದಾರೆ. ಏನಿದೆ ಮತ್ತಷ್ಟು ಡೀಟೇಲ್ಸ್ ಪೃಥ್ವಿ? ರೆಹಮಾನ್, ಈ ಕೇಸ್ಗೆ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಏನು ನಿನ್ನೆವರೆಗೂ ಕೂಡ 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. ಆದರೆ ಇವತ್ತು 6ನೇ ಸ್ಪಾಟ್ನಲ್ಲಿ ಎಲುಬುಗಳು ಸಿಕ್ಕಿದೆ ಅನ್ನೋ ಅಧಿಕೃತ ಮಾಹಿತಿ ಇವಾಗ TV9ಗೆ ಲಭ್ಯವಾಗಿರುವಂಥದ್ದು. 6ನೇ ಪಾಯಿಂಟ್ನಲ್ಲಿ ಕೆಲವೊಂದು ಮೂಳೆಯ ಒಂದು ಪಾರ್ಷಿಯಲಿ ಆ ಒಂದು ಪಾರ್ಟ್ಸ್ಗಳು ಫಂಡ್ ಆಗಿದೆ ಅಂತೇಳಿ, ಅಂದರೆ ಕಂಪ್ಲೀಟ್ ಆಗಿ ಇಡೀ ಸ್ಕೆಲಿಟನ್ ಇನ್ನೂ ಸಿಕ್ಕಿಲ್ಲ, ಆದರೆ ಒಂದು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ TV9ಗೆ ಸಿಕ್ಕಿರುವಂಥದ್ದು. ಇದು ಅಂದರೆ ಈ ಒಂದು ಏನು 6ನೇ ಪಾಯಿಂಟ್ ಇದೆ ಆ ಪಾಯಿಂಟ್ನಲ್ಲಿ ಸಿಕ್ಕಿದೆ. ಅದರಿಂದ ಇದನ್ನ ಇನ್ನೂ ಸೂಕ್ಷ್ಮವಾಗಿ ಆ ಒಂದು ಡಿಗ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು SIT ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಈಗ ದೌಡಾಯಿಸ್ತಾ ಇರುವಂತದ್ದು. ಸದ್ಯಕ್ಕೆ 6ನೇ ಪಾಯಿಂಟ್ ಈಗ ತುಂಬಾ ಮೇಜರ್ ಪಾಯಿಂಟ್ ಆಗಿರುವಂತದ್ದು, ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುವಂತದ್ದು. ಅದಕ್ಕೋಸ್ಕರ ಒಂದು 6ನೇ ಪಾಯಿಂಟ್ ಏನಿದೆ, ಸೊ 6ನೇ ಪಾಯಿಂಟ್ ಅನ್ನ ಅಲ್ಲಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಇವಾಗ ಏನಾಗ್ತಾ ಇದೆ ಅನ್ನೋದನ್ನ ಆ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು 6ನೇ ಪಾಯಿಂಟ್ ಎಲ್ಲರೂ ಕೂಡ ಅಲ್ಲಿ ಕಾರ್ಯೋನ್ಮುಖವಾಗಿರುವಂತದ್ದು. ಅಂದ್ರೆ ಸದ್ಯಕ್ಕೆ ನಿನ್ನೆ 5 ಪಾಯಿಂಟ್ ಅಲ್ಲಿ ಏನು ಸಿಗ್ತಾ ಇರಲಿಲ್ಲ, ಇಮಿಡಿಯೇಟ್ ಎಲ್ಲವನ್ನು ಕ್ಲೋಸ್ ಮಾಡ್ತಾ ಇದ್ರು. 6ನೇ ಪಾಯಿಂಟ್ ಅಲ್ಲಿ ಈಗ ಮೂಳೆಗಳು ಸಿಕ್ಕಿರುವಂಥದ್ದು. ಸೊ ಆ ಮೂಳೆಗಳು ಇವಾಗ ಸಿಕ್ಕಿರೋದ್ರಿಂದ ಆ ಹೆಚ್ಚಿಗೆ ಡಿಗ್ ಮಾಡ್ತಾ ಇರುವಂಥದ್ದು, ಅಕ್ಕಪಕ್ಕ ಜಾಸ್ತಿ ಡಿಗ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸೊ ಅಲ್ಲಿ ಏನಾದರೂ ಬೇರೆ ಎಲುಬುಗಳೇನಾದರೂ ಸಿಗುತ್ತಾ, ಬೇರೆ ಏನಾದರೂ ತಲೆಬುರುಡೆ ಸಿಗುತ್ತಾ, ಈ ರೀತಿ ಅನುಮಾನ ಇರುವಂಥದ್ದು. ಸೊ ಅದರಿಂದಾಗಿ ಆ 6ನೇ ಪಾಯಿಂಟ್ನಲ್ಲೇ 66 ಜನ ಸಿಬ್ಬಂದಿಗಳು ಕೂಡ ಅಲ್ಲೇ ಮುಖ ಮೂಡಿದ್ದಾರೆ, ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸಾವಕಾಶವಾಗಿ ಮಾಡ್ತಾ ಇರುವಂಥದ್ದು, ಯಾವುದೇ ಹರಿಹರಿಯಾಗಿ ಮಾಡ್ತಾ ಇಲ್ಲ. ಅಂದರೆ ಇಮಿಡಿಯೇಟ್ ಈಗ ಆ ಒಂದು ಪ್ರದೇಶಕ್ಕೆ SIT ಅಧಿಕಾರಿಗಳ ತಂಡ, ಹಿರಿಯ ಅಧಿಕಾರಿಗಳ ತಂಡ ಕೂಡ ಭೇಟಿ ನೀಡலுತ್ತೆ. ಅನುಚೇತ್ ಅವರು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಸೊ ಪ್ರಣಬ್ ಮೊಹಂತಿ ಕೂಡ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ, ಅವರು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಫೊರೆನ್ಸಿಕ್ ಟೀಮು ಕೂಡ ಅಂದರೆ ಅದನ್ನ ಇನ್ನೂ ಹೆಚ್ಚಿನ ಎಕ್ಸ್ಪರ್ಟ್ ಅವರು ಕೂಡ ಅಲ್ಲಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಈಗ ಆ ಒಂದು ಪ್ರದೇಶದಲ್ಲಿ ಇವಾಗ ಮೂಳೆಗಳು ಸಿಕ್ಕಿದೆ ಅನ್ನೋ ಅಧಿಕೃತ ಮಾಹಿತಿ ಸಿಕ್ಕಿದೆ. ಮತ್ತೆ ಆ ಒಂದು ಮೂಳೆ ಸಿಕ್ಕಂತ ಜಾಗದಲ್ಲೇ ಸುತ್ತಮುತ್ತ ಇನ್ನೇನಾದರೂ ಜಾಸ್ತಿ ಮೂಳೆಗಳಾಗಿರ್ಬೋದು, ಅದರ ಪಳೆಯುಳಿಕೆಗಳಾಗಿರ್ಬೋದು, ಬೇರೆ ಏನಾದರೂ ದಾಖಲೆಗಳು ಸಿಗುತ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿ ಒಂದು ಆ ಒಂದು ಉತ್ಖನನ ಕ್ರಿಯೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಈ ಕೇಸ್ನಲ್ಲಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸಾಕ್ಷ್ಯ ಇರಲಿಲ್ಲ. ಆತ ಹೇಳ್ತಾ ಇರುವಂಥದ್ದು ಸುಳ್ಳ ಇಲ್ಲ, ಏನಾದರೂ ದಾರಿ ತಪ್ಪಿಸ್ತಾ ಇದ್ದಾನೆ ಅನ್ನೋ ಅನುಮಾನಗಳು ಕಾಡ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡಿರುವಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲುಬುಗಳು ಸಿಕ್ಕಿರುವಂಥದ್ದು. ಆದರೆ ಇದು ನದಿಯ ಏನು ನದಿ ತಟ ಏನಿದೆ ಆ ಒಂದು ತಟದ ಸಮತಟ್ಟಿನಲ್ಲೇ ಇರುವಂತಹ ಪ್ರದೇಶ ಆಗಿದೆ. ನಾನು ನೋಡ್ಬೋದು, ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು. ಸೊ ಆ ಒಂದು ನದಿಯ ಮಟ್ಟ ಏನಿದೆ ಆ ಮಟ್ಟಕ್ಕಿಂತ ಏನೊಂದು 2-3 ಅಡಿ ಮೇಲೆ ಇರುವಂಥದ್ದು. ಅಂದರೆ ಸಾಕಷ್ಟು ಫ್ಲಡ್ ಮತ್ತೆ ಬೇರೆ ಬೇರೆ ನದಿಯ ವಿಸ್ತೀರ್ಣಗಳಲ್ಲಿ ಬದಲಾವಣೆ ಆಗಿರುತ್ತೆ ಈ 20 ವರ್ಷದ ಹಿಂದೆ. ಆದರೂ ಕೂಡ ಅಲ್ಲಿ ಇಂಥದ್ದೊಂದು ಎಲುಬು ಸಿಕ್ಕಿರುವಂಥದ್ದು. ಅಂದರೆ ಆತ ಏನು ತೋರಿಸಿದ್ದಾನೆ ಅದೇ ಪಾಯಿಂಟಲ್ಲಿ ಸಿಕ್ಕಿರೋದ್ರಿಂದ ಈಗ ಈ ಕೇಸ್ಗೆ ಇನ್ನಷ್ಟು ಜೀವ ಬಂದಂತಾಗಿದೆ. ಈ ಕೇಸ್ನಲ್ಲಿ ಏನೋ
ಇದೆ ಅನ್ನೋದು ಈಗ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿನ ಮುಂದಿನ ಹಂತದ ತನಿಖೆ ಜೋರಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರದೇಶ ಈಗ ಏನು ಸಂರಕ್ಷಿತ ಪ್ರದೇಶ ಆಗುತ್ತೆ. ಅಂದ್ರೆ ಏನು ಮಾತಾಡ್ತೀನಿ ವಿಚಾರವಾಗಿ ಹೋಲ್ಡ್ ಒಂದು ನಿಮಿಷ ಮತ್ತೆ ಮಾತಾಡ್ತೇನೆ ನಾನು.